ಉಚ್ಚಾಟನೆಯ ಬೆನ್ನಲ್ಲೇ ಸೆಟೆದು ನಿಂತಹ ಯತ್ನಾಳ್, ಕಿಕ್ಔಟ್ ಬೆನ್ನಲ್ಲೇ ಪರ್ಯಾಯ ಮೀಟ್. ಬೆಂಬಲಿಗರ ಶಾಸಕರ ಸಭೆ ನಡೆಸುತ್ತಿರುವಂತಹ ಯತ್ನಾಳ್, 6 ಶಾಸಕರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್. ವಿಜಯೇಂದ್ರ ವಿರುದ್ಧದ ಹೋರಾಟಕ್ಕೆ ಸಜ್ಜು. ಯತ್ನಾಳ್ ನೇತೃತ್ವದಲ್ಲಿ 6 ಶಾಸಕರ ಗುಪ್ತ ಮೀಟಿಂಗ್. ಉಚ್ಚಾಟನೆಯ ಬೆನ್ನಲ್ಲೇ ಸೆಟೆದು ನಿಂತಹ ಯತ್ನಾಳ್ಗೆ ಉಚ್ಚಾಟನೆ ಆದ್ಮೇಲೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ. ಅವರು ತಮ್ಮ ಬತ್ತಳಿಕೆಯಲ್ಲಿರುವಂತಹ ಅಷ್ಟೂ ಬಾಣಗಳನ್ನ ವಿರೋಧ ಪಕ್ಷ ಅಂತಂದ್ರೆ ಬಿಜೆಪಿಯಲ್ಲಿದ್ದಂತಹ 2ನೇ ಬಣಕ್ಕೆ ಅಥವಾ ಮೊದಲನೇ ಬಣಕ್ಕೆ, ವಿರುದ್ಧದ ಬಣಕ್ಕೆ ಬಿಡೋಕೆ ಶುರು ಮಾಡ್ತಾರೆ. ಉಚ್ಚಾಟನೆಯ ಬೆನ್ನಲ್ಲೇ ಕೋಪ ಬರುತ್ತೆ. ಉಚ್ಚಾಟನೆಯ ಬೆನ್ನಲ್ಲೇ ಒಂದಿಷ್ಟು ವಾಕ್ಯಗಳು, ಸೀಕ್ರೆಟ್ಗಳು ಕೂಡ ಹೊರಗೆ ಬರುತ್ತೆ. ಪರ್ಯಾಯ ಸಭೆಯನ್ನ ನಡೆಸಿದ್ದಾರೆ. ಬೆಂಬಲಿಗರ ಶಾಸಕರ ಸಭೆಯನ್ನ ನಡೆಸುತ್ತಿರುವಂತಹ ಯತ್ನಾಳ್. ಹಾಗಾದ್ರೆ ಯತ್ನಾಳ್ ಪರ್ಯಾಯ ಸಭೆಯಲ್ಲಿ ಯಾರ್ಯಾರಿದ್ದಾರೆ? ಇಂದೋಹುಲಿ ಸಭೆಯಲ್ಲಿ 6 ಶಾಸಕರು ಬಾಕಿ. ಯತ್ನಾಳ್ಗೆ ರಮೇಶ್ ಜಾರಕಿಹೊಳಿ ಸಾಥ್ ಕೊಡ್ತಾರ? ಮಹದೇವಪುರ ಶಾಸಕಿ ಮಂಜುಳಾ ಲಿಂಬಾವಳಿ ಭಾಗೆ. ಶಾಸಕಿ ಪತ್ನಿಗೆ ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಭಾಗೆ. ಹರಿಹರ ಶಾಸಕ ಬಿಪಿ ಹರೀಶ್ ಕೂಡ ಸಭೆಯಲ್ಲಿ ಬಾಕಿ. ಶಿವರಾಮ್ ಹೆಬ್ಬಾರ್, ಎಸ್ಟಿ ಸೋಮಶೇಖರ್. ವಿಜೇಂದ್ರ ವಿರುದ್ಧದ ಹೋರಾಟಕ್ಕೆ ಕಾವೇರಿದಂತಹ ಚರ್ಚೆ. ಎಸ್, ಹಾಗಾದ್ರೆ ಪರ್ಯಾಯ ಸಭೆಯನ್ನ ನಡೆಸಿದ್ದಾರೆ ಅಂತಂದ್ರೆ ಆ ಸಭೆಯಲ್ಲಿ ಯಾರ್ಯಾರಿದ್ದಾರೆ? ಇಂದೋಹುಲಿಯ ಸಭೆಯಲ್ಲಿ 6 ಶಾಸಕರು ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಅತೃಪ್ತರೇ. ರಮೇಶ್, ಮಹಾದೇವಪುರ ಶಾಸಕಿ ಮಂಜುಳಾ ಲಿಂಬಾವಳಿ ಅವರು ಕೂಡ ಭಾಗಿಯಾಗಿದ್ದಾರೆ. ಶಾಸಕಿ ಪತ್ನಿಗೆ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಅವರು ಕೂಡ ಭಾಗಿಯಾಗಿದ್ದಾರೆ. ಹರಿಹರ ಶಾಸಕ ಬಿಪಿ ಹರೀಶ್ ಕೂಡ ಸಭೆಯಲ್ಲಿ ಭಾಗಿ. ಶಿವರಾಮ್ ಹೆಬ್ಬಾರ್, ಎಸ್ಟಿ ಸೋಮಶೇಖರ್ ಅವರ ಹೆಸರು ಮೊದಲೇ ಗೊತ್ತಿತ್ತು. ಯಾಕಂತಂದ್ರೆ ಅವರು ಬಿಜೆಪಿಯಲ್ಲಿ ಇದ್ದು ಬಿಜೆಪಿಯ ವಿರುದ್ಧ ಮಾತನಾಡ್ತಾ ಇದ್ರು. ಎಸ್ಟಿ ಸೋಮಶೇಖರ್ ಅವರು ಕೂಡ ಈ ಒಂದು ಚರ್ಚೆಗೆ, ಸಭೆಗೆ ಭಾಗಿಯಾಗಿದ್ದಾರೆ. ಹಾಗಾದ್ರೆ ಯತ್ನಾಳ್ ಅವರ ಮುಂದಿನ ಪ್ಲಾನ್ ಏನು? ಇಂದೋಹುಲಿ ಸಭೆಯಲ್ಲಿ ಭಾಗಿಯಾಗಿದ್ದಂತಹ 6 ಜನ ಯಾರು? ರಮೇಶ್ ಜಾರಕಿಹೊಳಿ ಅವರು ಈ ಒಂದು ಸಭೆಗೆ, ಈ ಒಂದು ವಿಚಾರಕ್ಕೆ ಸಾಥ್ ಕೊಡ್ತಾರಾ? ಇದು ಪ್ರಶ್ನೆ ಎದ್ದಿದೆ. ಎಲ್ಲಾ ಪ್ರಶ್ನೆಗೆ ಉತ್ತರವನ್ನ ಯತ್ನಾಳ್ ಅವರೇ ಕೊಡಬೇಕು. ಯತ್ನಾಳ್ ಅವರಿಗೂ ಕೂಡ ಈ ಒಂದು ನಡೆ ಶಾಕ್ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರು ಅಂದ್ಕೊಂಡಿರಲಿಲ್ಲ 6 ವರ್ಷಗಳ ಕಾಲ ಉಚ್ಚಾಟನೆ ಎನ್ನುವಂಥದ್ದು. ಅವರಿಗೂ ಕೂಡ ಶಾಕ್ ಆಗಿದೆ. ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ರು. ಈಗ ಅದೆಲ್ಲವೂ ಕೂಡ ಸ್ಟಾಪ್ ಆಗಿದೆ.